ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವಂತೆ ನಗರದ ತಾಲೂಕು ಆಡಳಿತ ಸೌಧದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಮನವಿ. ದಿನಾಂಕ 23/1/2024 ಬೆಳಗ್ಗೆ 11 ಗಂಟೆಗೆ ನಗರದ ತಾಲೂಕು ಆಡಳಿತ ಸೌಧದ ತಮ್ಮ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮಾತನಾಡಿ 18 ವರ್ಷ ಮೇಲ್ಪಟ್ಟ ಮತದಾರರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಅವಕಾಶ ನೀಡಲಾಗಿದ್ದು, ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಹೆಸರು ಸೇರ್ಪಡೆ, ತಿದ್ದುಪಡಿ ಅಥವಾ ಬದಲಾವಣೆ ಮಾಡಲು ಬಯಸುವವರು ಈ ಅಪ್ಲಿಕೇಶನ್ ಮೂಲಕ ಮಾಡಿಕೊಳ್ಳಬಹುದಾಗಿದೆ. ಜನವರಿ 1, ಏಪ್ರಿಲ್ 1, ಜುಲೈ 1 ಹಾಗೂ ಅಕ್ಟೋಬರ್ 1 ರಂದು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಅವಕಾಶ ನೀಡಲಾಗಿದೆ. ತಮ್ಮ ಭಾಗದ ಮತಗಟ್ಟೆ ಮಟ್ಟದ ಅಧಿಕಾರಿಗಳು BLO ಬಳಿ ನಮೂನೆ ನಂಬರ್ 6 ಪಡೆದು ಅಗತ್ಯ ದಾಖಲೆಗಳನ್ನು ಒದಗಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಲು ಸಂಪರ್ಕಿಸಬಹುದಾಗಿದೆ. ಮುಂದುವರೆದು ಮೃತ ಮತದಾರರ ಕುಟುಂಬದ ಸದಸ್ಯರು ಡಬಲ್ ನೋಂದಾವಣೆಯಾದಂತಹ ಮತದಾರರು ನಮೂನೆ ನಂಬರ್ 7ರಲ್ಲಿ ಹಾಗೂ ಮತದಾರ ಗುರುತಿನ ಚೀಟಿಯಲ್ಲಿ ತಿದ್ದುಪಡಿ, ಸ್ಥಳಾಂತರ ಇದ್ದಲ್ಲಿ ನಮೂನೆ ನಂಬರ್ 8ರಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಈ ಮೂಲಕ ಸಾರ್ವಜನಿಕರಿಗೆ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಮನವಿ ಮಾಡಿ ಮಾತನಾಡಿದ್ದು ಹೀಗೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಜಮಖಂಡಿ ಉಪವಿಭಾಗದ ವ್ಯಾಪ್ತಿಯ ಮುಧೋಳ್, ತೇರದಾಳ್, ಜಮಖಂಡಿ ಮತ್ತು ಬಿಳಗಿ ಮತಕ್ಷೇತ್ರಗಳ 4 ಮತಕ್ಷೇತ್ರಗಳ ಅಂತಿಮ ಮತದಾರರ ಪಟ್ಟಿಯನ್ನ ದಿನಾಂಕ 22 ಜನವರಿ 2024 ಅದನ್ನ ಬಿಡುಗಡೆ ಮಾಡಿದೀವಿ. ಅದನ್ನ ಎಲ್ಲ ಕಡೆ ಪ್ರಚಾರ ಕೂಡ ಮಾಡಿದೀವಿ. ಎಲ್ಲಾ ಮತದಾರರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದ್ರೆ, ತಮ್ಮ ಮತದಾರರ ಗುರುತಿನ ಚೀಟಿ ಕೈಯಲ್ಲಿದ್ರೆ ಮಾತ್ರ ವೋಟ್ ಹಾಕ್ಲಿಕ್ಕೆ ಅವಕಾಶ ಇರೋದಿಲ್ಲ. ಮತದಾರರ ಗುರುತಿನ ಚೀಟಿಯ ಜೊತೆಗೆ ಅದಿಲ್ಲದೆ ಇದ್ರೂ ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು, ಅದು ಬಹಳ ಮುಖ್ಯ ಆಗ್ತದೆ. ಸೊ ನಾವು ಈಗ ಒಂದು 4 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಧೋಳದಲ್ಲಿ ಒಟ್ಟು 2,05,780, ತೇರದಾಳದಲ್ಲಿ 2,32,671, ಜಮಖಂಡಿಯಲ್ಲಿ 2,20,138, ಬಿಳಗಿಯಲ್ಲಿ 2,32,894. ಹೀಗೆ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 944 ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ 8,91,483 ವೋಟರ್ ಇದ್ದಾರೆ. ಇದು ಮುಂಚೆ 8,77,229 ಇತ್ತು. ಅಂದ್ರೆ ಅಂದಾಜು ಒಂದು 20,000ರಷ್ಟು ಹೊಸ ಮತದಾರನ ನಾವು ನೋಂದಣಿ ಮಾಡಿದೀವಿ. ಯಾರ್ಯಾರು ಮೃತರಾಗಿದ್ದಾರೆ ಅಂತ ಅವರೆಲ್ಲ ಹೆಸರು ಕೂಡ ತೆಗೆದಿದ್ದೀವಿ. ಇದನ್ನ ತಾವೆಲ್ಲ ಪರಿಶೀಲನೆ ಮಾಡ್ಕೊಳ್ಬೇಕು. ಮತ್ತೆಲ್ಲಾದ್ರೂ ಯಾರಾದ್ರೂ ಕೈ ಬಿಟ್ಟು ಹೋಗಿದ್ರೆ ಅವ್ರನ್ನ ಈಗಲೂ ಕೂಡ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೋಂದಣಿಯನ್ನು ಮಾಡ್ಕೊಳ್ಬೇಕು. ಚುನಾವಣಾ ಹಬ್ಬದಲ್ಲಿ ಭಾಗವಹಿಸಬೇಕಾದ್ರೆ ಈ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು, ಅದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಆ ನೋಂದಣಿ ಆಗಿರೋದನ್ನ ತಾವೆಲ್ಲರೂ ಪರಿಶೀಲನೆ ಮಾಡ್ಕೊಳ್ರಿ. ಮತ್ತೆ ಪರಿಶೀಲನೆ ಮಾಡ್ಕೊಂಡು ಒಂದ್ ವೇಳೆ ಇರ್ಲಿಲ್ಲ ಅಂತಾರೆ BLO ಅನ್ನ ಸಂಪರ್ಕ ಮಾಡ್ರಿ, ಅಥವಾ ವೋಟರ್ ಹೆಲ್ಪ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡಿ. ಅದರಲ್ಲಿ ನಮೂನೆ 6 ತುಂಬಿದ್ರು ಕೂಡ ಆಗ್ತದೆ. ಈ ಒಂದು ಇವುಗಳ ಮೂಲಕನೂ ಕೂಡ ನೀವು ನೋಂದಣಿಯನ್ನು ಮಾಡ್ಕೋಬಹುದು. ಸೊ ಮತದಾರರಾಗ್ರಿ, ಜಾಗೃತ ಮತದಾರರಾಗ್ರಿ, ಕಡ್ಡಾಯವಾಗಿ ಮತದಾನ ಮಾಡ್ರಿ ಅಂತ ನಿಮ್ಮಲ್ಲಿ